ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ಕಾಟಕ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಬದಲಾವಣೆಗಳು ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಆಗ್ಬೋದು, ವ್ಯವಹಾರದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಆರೋಗ್ಯ ಮತ್ತು ಇವರು ಮಾಡಬೇಕಂದ್ರೆ ಸಣ್ಣ ಪುಟ್ಟ ಸರಳ ತಂತ್ರಗಳು ಯಾವುದು, ಸರಳ ಪರಿಹಾರಗಳು ಮಾಡಿದ್ರೆ ಏನು ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಜೊತೆಗೆ ಇವರ ಅದೃಷ್ಟ ಸಂಖ್ಯೆ ಇವರ ಜೀವನವನ್ನು ಯಾವ ರೀತಿ ಬದಲಾವಣೆ ಮಾಡುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರ ನೋಡೋದಾದರೆ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ಬೋದಾಗುತ್ತೆ. ಕೆಲಸ ಮಾಡೋ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಗಳಿರೋದಿಲ್ಲ, ಯಾಕಂದರೆ ನಿಮ್ಮ ಒಂದು ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಎಲ್ಲ ಕೆಲಸಗಳು ಕೂಡ ಸುಲಭವಾದಂಥ ಜಯವನ್ನು ನೀವು ಸಾಧಿಸ್ಬೋದಾಗುತ್ತೆ. ವ್ಯವಹಾರ ಮಾಡುವ ವ್ಯಕ್ತಿಗಳಾದರೆ ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರ ಮಾಡೋರಿಗೆ ಮುಖ್ಯವಾಗಿ ನಿಮ್ಮ ವ್ಯವಸ್ಥೆ ಯಾವ ರೀತಿಯಲ್ಲಿ ಇರ್ತದಂದರೆ, ನೀವು ಕೆಲಸ ಮಾಡುವಂಥ ಪಾರ್ಟ್ನರ್ಶಿಪ್ ವ್ಯವಸ್ಥೆಯಲ್ಲಿ ನಿಮ್ಮ ಪಾರ್ಟ್ನರ್ಗಳ ಜೊತೆಗೆ ಈಗೋ ಕ್ಲಾಶಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಗೃಹ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಈಗೋ ಕ್ಲಾಶಸ್ ಆಗ್ಬೋದು. ನಿಮ್ಮ ಒಂದು ವಿಚಾರವನ್ನು ಅವರು ಗಮನಿಸ್ತಾ ಇರೋದು, ಅವರ ಒಂದು ವಿಚಾರವನ್ನು ನೀವು ಗಮನಿಸ್ತಾ ಇರೋದು, ನಾನು ಹೆಚ್ಚು ನೀನು ಮೇಲು ಕೇಳು ಅನ್ನೋ ವ್ಯವಸ್ಥೆಗಳು ಬರುವಂಥ ಒಂದು ಸಂಭವ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಈ ಒಂದು ತಿಂಗಳು ಪಾರ್ಟ್ನರ್ಶಿಪ್ನಲ್ಲಿ ಏನೇ ವಿಚಾರಗಳು ನಿರ್ಧಾರಗಳಾಗ್ಬೋದು. ಕೆಲಸ ಕಾರ್ಯಗಳಲ್ಲಿ ಅತಿಯಾದ ಮುಂದಾಳಿಕೆ ವ್ಯವಸ್ಥೆಗಳು ಬೇಡ ಅಂತ ಹೇಳಿ ಬಯಸ್ತಾರೆ. 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಯಥೇಚ್ಛವಾದಂತಹ ಸಕ್ಸಸ್ ಸಿಗೋದಿಲ್ಲ. ಈ ತಿಂಗಳು ಸ್ವಲ್ಪ ಒಂದು ಮಂದಗತಿಯಾದ ವ್ಯವಸ್ಥೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡಿ ಎಲ್ಲ ಒಳ್ಳೆದಾಗುತ್ತೆ. ಇನ್ನು ಆರ್ಥಿಕ ವಿಚಾರ ಬಗ್ಗೆ ನೋಡೋದಾದರೆ ಈ ತಿಂಗಳು ನಿಮ್ಮ ಒಂದು ಎಲ್ಲ ವ್ಯವಸ್ಥೆಗಳು, ಎಲ್ಲ ಹೂಡಿಕೆಗಳಾಗ್ಬೋದು, ಈ ಹಿಂದಿನ ಕೊಟ್ಟಂಥ ಸಾಲಗಳು ಈ ತಿಂಗಳು ನಿಮ್ಗೆ ಬರ್ತಕ್ಕಂಥ ಸಂಭವ ಇದೆ. ಜೊತೆಗೆ ಆರ್ಥಿಕ ವಿಚಾರದಲ್ಲಿ ಧನಾಗಮನ ಲಾಭ ಕೂಡ ಆಗಲಿಕ್ಕಿದೆ. ಆದರೆ ಸಣ್ಣ ಪ್ರಮಾಣದಲ್ಲಿ ಆ ಧನಾಗಮನ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಆಗದೇ ಇದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಸಂತೋಷವನ್ನು ತಂದುಕೊಡುವಂಥ ಒಂದು ಸಂತೃಪ್ತಿ ವ್ಯವಸ್ಥೆಗಳು ಜೀವನ ನಿಮ್ಮದಾಗುತ್ತೆ. ಈ ತಿಂಗಳು ನೀವು ಮಾಡ್ತಕ್ಕಂಥ ಹಳೆಯ ಇನ್ವೆಸ್ಟ್ಮೆಂಟ್ಗಳಲ್ಲಿ ಒಂದು ಸಣ್ಣ ಪ್ರಮಾಣದ ಲಾಭವನ್ನು ಕೂಡ ಗಮನಿಸ್ತೀರಾ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡೋದಾದರೆ, ಇನ್ನು ಪ್ರೀತಿ ಮಾಡ್ತಿರೋರಿಗೆ ಇದು ಒಂದು ಶುಭ ಸಮಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಏನಪ್ಪ ಅಂತಂದರೆ, ನೀವು ಪ್ರೀತಿ ಮಾಡ್ತಾ ಇರೋರು ಅವ್ರಿಗೆ ಹೇಳಿಲ್ಲ ಅಥವಾ ನಿಮ್ಮ ಪ್ರೀತಿಯ ವಿಚಾರ ಅವ್ರಿಗೆ ಗಮನಿಸಿಲ್ಲ ಅಂತಂದರೆ ಈ ತಿಂಗಳು ಅದನ್ನು ಅವರಿಗೆ ವ್ಯಕ್ತಪಡಿಸಲಿಕ್ಕೆ ಅಥವಾ ಹೇಳಲಿಕ್ಕೆ ಶುಭ ಸಮಯ, ಶುಭ ವಿಚಾರ ಅಂತ ಕೂಡ ಹೇಳ್ಬೋದಾಗುತ್ತೆ. ಇನ್ನು ಕುಟುಂಬದ ವಿಚಾರ ನೋಡಬೇಕು ಅಂತಂದರೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಮನೆಯಲ್ಲಿ ನಡೀತಕ್ಕಂಥ ಸಂಭವ ಇದೆ. ಜೊತೆಗೆ ಇದರಿಂದ ಮನಸ್ಸಿಗೆ ಸ್ವಲ್ಪ ಖಿನ್ನತೆ ಆಗ್ಬೋದು, ಮಾನಸಿಕ ಒತ್ತಡ ಆಗುವಂಥ ಸಂದರ್ಭ ಇರೋದ್ರಿಂದ, ಸಂದರ್ಭಗಳು ಸೃಷ್ಟಿಯಾಗೋದ್ರಿಂದ ಸ್ವಲ್ಪ ಹೆಚ್ಚಿನ ಗಮನವನ್ನು ಆ ಕಡೆ ಕೊಡಬೇಕಾಗುತ್ತೆ. ಜೊತೆಗೆ ಅತಿಯಾದ ಆಲೋಚನೆ, ಅತಿಯಾದ ಸ್ಟ್ರೆಸ್ಸನ್ನು ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾವುದೇ ವಿಚಾರ ಇದ್ದರೂ ಕೂಡ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ನಡೆಯೋದ್ರಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ ಅಂತ ಹೇಳಿ ಬಯಸ್ತೇನೆ. ನಂತರ ಆರೋಗ್ಯದ ವಿಚಾರದಲ್ಲಿ ಬಂತಂದರೆ, ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ದುಡಿಯುವಂಥ ಮಕ್ಕಳಿಗೆ ಬಲಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು, ಬಲಭಾಗದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಣಿಕೊಳ್ಳುವಂಥ ಒಂದು ಸಂಭವ ಇದೆ. ಹಾಗಾಗಿ ಅವರ ಒಂದು ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಉತ್ತಮ ಆಗುತ್ತೆ. ಜೊತೆಗೆ ಯೋಗಾಸನವನ್ನು ಮತ್ತು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಈ ತಿಂಗಳು ಹೆಚ್ಚಾಗಿ ಬರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ರಾಶಿಯವರಿಗೆ ಸುಲಭ ಪರಿಹಾರ ಮಾರ್ಗಗಳು ಏನಪ್ಪ ಅಂತಂದರೆ, ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ದುರ್ಗಾ ಸಪ್ತ ಶ್ಲೋಕವನ್ನು ಹೇಳಿಕೊಂಡು ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬರೋದಾಗುತ್ತೆ. ಜೊತೆಗೆ ಬಡವರಿಗೆ ದಾನವನ್ನು ಕೊಡೋದು ತುಂಬ ಒಳ್ಳೆಯದು. ಮತ್ತು ಆ ಒಂದು ಶ್ಲೋಕ ಏನಪ್ಪ ಅಂತಂದರೆ, ಓಂ ಧೂಮ್ ದುರ್ಗಾಯ ನಮಃ ಅಂತ ಹೇಳುವಂಥ ಒಂದು ಮೂಲ ಮಂತ್ರವನ್ನು, ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಪ್ರತಿ ಸೋಮವಾರ ಚಂದ್ರನಿಗೆ ಅರ್ಘ್ಯ ನೀಡೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ನಿಮಗೆ ನೀಡುವಂಥ ವ್ಯವಸ್ಥೆ ಆಗುತ್ತೆ. ಮತ್ತು ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ನಂಬರ್ 7 ಅಂತ ಹೇಳ್ಬೋದು. ಈ ಒಂದು ರಾಶಿಯವರಿಗೆ ನಂಬರ್ 7 ಅಂತಕ್ಕಂಥ ಸಂಖ್ಯೆ ತುಂಬ ಅದೃಷ್ಟವನ್ನು ತಂದುಕೊಡೋ ಸಂಖ್ಯೆ ಆಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕರ್ಕಾಟಕ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.